ಒಂದು ದಿನ ದೇವತೆಗಳಲ್ಲೇ ಒಂದು ಪ್ರಶ್ನೆ ಹುಟ್ಟಿತು. ಸೃಷ್ಟಿಯನ್ನು ಕಾಪಾಡುವವನೇ ದೊಡ್ಡವನ ಅಥವಾ ಸೃಷ್ಟಿಯನ್ನು ಲಯಗೊಳಿಸುವವನೇ ಪರಮಶಕ್ತಿಯ ಮೂಲವ? ಈ ಪ್ರಶ್ನೆಯ ಉತ್ತರ ಹುಡುಕುವ ಪ್ರಯತ್ನ ಮಾಡುತ್ತಾರೆ ಶಿವ ಮತ್ತು ವಿಷ್ಣು. ಇವರ ಮಹಿಮೆಯನ್ನು ಅರಿಯುವ ಅದ್ಭುತ ಕಥೆ. ಒಂದು ಕಾಲದಲ್ಲಿ ದೇವಲೋಕದಲ್ಲಿ ಒಂದು ದೊಡ್ಡ ಚರ್ಚೆ ಶುರುವಾಯಿತು. ದೇವತೆಗಳು, ಋಷಿಗಳು, ಗಂಧರ್ವರು ಎಲ್ಲರೂ ಸೇರಿ ಒಂದು ಪ್ರಶ್ನೆ ಕೇಳಿಕೊಂಡರು. ಶಿವನಲ್ಲ ಹೆಚ್ಚು ಶಕ್ತಿ ಅಥವಾ ವಿಷ್ಣುವಲ್ಲ? ಪ್ರತಿಯೊಬ್ಬರಿಗೂ ತಮ್ಮದೇ ಅಭಿಪ್ರಾಯ. ಕೆಲವರು ಹೇಳಿದರು, ವಿಷ್ಣುವಿಲ್ಲದೆ ಲೋಕ ಉಳಿಯುವುದಿಲ್ಲ, ಅವನೇ ಶ್ರೇಷ್ಠ. ಇನ್ನೊಬ್ಬರು ಹೇಳಿದರು, ಶಿವನೇ ಪರಮಾತ್ಮ, ಅವನಿಲ್ಲದೆ ಯಾವುದೂ ಇಲ್ಲ. ಈ ಗೊಂದಲಕ್ಕೆ ಅಂತ್ಯ ಮಾಡಬೇಕೆಂದು ಎಲ್ಲರೂ ತೀರ್ಮಾನಿಸಿದರು. ಅವರು ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನನ್ನು ಕೇಳಿದರು. ಬ್ರಹ್ಮನು ಕ್ಷಣಕಾಲ ಮೌನವಾಗಿ ನಿಂತು ಹೇಳಿದರು, ಈ ಪ್ರಶ್ನೆಗೆ ಉತ್ತರ ಸುಲಭವಲ್ಲ, ಆದರೆ ನಿಮಗೆ ಒಂದು ಅನುಭವ ನೀಡುತ್ತೇನೆ. ಅಷ್ಟರಲ್ಲಿ ಆಕಾಶವೇ ಕಂಪಿಸಿತು. ಒಂದು ಅಸಾಧಾರಣ ಜ್ಯೋತಿ, ಅಂತ್ಯವಿಲ್ಲದ, ಆರಂಭವಿಲ್ಲದ ಒಂದು ಅಗ್ನಿಸ್ತಂಭ ಅಲ್ಲಿ ಕಾಣಿಸಿಕೊಂಡಿತು. ಅದು ಎಷ್ಟು ಎತ್ತರವಾಗಿತ್ತು ಎಂದರೆ ಅದರ ತುದಿ ಕಾಣಿಸಲಿಲ್ಲ. ಅದರ ಬೇರು ಎಷ್ಟು ಆಳದಲ್ಲಿತ್ತೆಂದರೆ ಅಂತ್ಯವೇ ಕಾಣಲಿಲ್ಲ. ಬ್ರಹ್ಮನು ವಿಷ್ಣುವನ್ನು ಮಾಡುತ್ತಾ ಹೇಳಿದರು, ಈ ಜ್ಯೋತಿಯ ತುದಿ ಮತ್ತು ಬೇರು ಯಾರಿಗೆ ಸಿಗುತ್ತದೋ ಅವನೇ ಶ್ರೇಷ್ಠ. ವಿಷ್ಣು ತಕ್ಷಣವೇ ವರಾಹರೂಪ ತೆಗೆದುಕೊಂಡು ಕೆಳಕ್ಕೆ ಹೋದನು. ಅವನು ಆ ಜ್ಯೋತಿಯ ಮೂಲವನ್ನು ಹುಡುಕಲು ಭೂಮಿಯ ಕೆಳಗೆ, ಇನ್ನೂ ಕೆಳಗೆ, ಇನ್ನೂ ಆಳಕ್ಕೆ ಹೋದನು. ಇನ್ನೊಂದೆಡೆ ಬ್ರಹ್ಮನು ಹಂಸರೂಪ ತಾಳಿಕೊಂಡು ಮೇಲಕ್ಕೆ ಹಾರಿದನು. ಅವನು ಆ ಜ್ಯೋತಿಯ ಅಂತ್ಯವನ್ನು ಹುಡುಕಲು ಆಕಾಶದಾಚೆಗೆ ಹೋದನು. 1000 ವರ್ಷಗಳ ಕಾಲ ಹುಡುಕಿದರೂ ವಿಷ್ಣುವಿಗೆ ಆ ಜ್ಯೋತಿಯ ಮೂಲ ಸಿಗಲಿಲ್ಲ. ಬ್ರಹ್ಮನಿಗೂ ಅದರ ಅಂತ್ಯ ಸಿಗಲಿಲ್ಲ. ಕೊನೆಗೆ ವಿಷ್ಣು ನಿಂತು ಯೋಚಿಸಿದನು, ಇದು ಅನಂತ, ನಾನು ಇದನ್ನು ಅಳೆಯಲು ಸಾಧ್ಯವಿಲ್ಲ. ಅವನು ಹಿಂದಿರುಗಿ ದೇವತೆಗಳ ಬಳಿ ಬಂದು ಸತ್ಯ ಹೇಳಿದನು, ನಾನು ಸೋತಿದ್ದೇನೆ, ಇದರ ಅಂತ್ಯ ನನಗೆ ಸಿಗಲಿಲ್ಲ. ಆದರೆ ಬ್ರಹ್ಮನು ಹಿಂದಿರುಗಿ ಸುಳ್ಳು ಹೇಳಿದನು, ನಾನು ಅದರ ಅಂತ್ಯವನ್ನು ಕಂಡೆ. ಅವನಿಗೆ ಸಾಕ್ಷಿಯಾಗಿ ಒಂದು ಕೇತಕಿ ಹೂವನ್ನು ತಂದನು. ಅಷ್ಟರಲ್ಲಿ ಆ ಜ್ಯೋತಿ ಮಧ್ಯದಿಂದ ಒಡೆಯಿತು. ಅದರೊಳಗಿಂದ ಪ್ರತ್ಯಕ್ಷನಾದನು ಶಿವನು. ಶಿವನ ರೂಪ ಅಸೀಮ, ಅವನ ಶಕ್ತಿ ಅಳೆಯಲಾಗದ್ದದ್ದು. ಅವನು ಬ್ರಹ್ಮನತ್ತ ಕೋಪದಿಂದ ನೋಡಿದನು. ಸತ್ಯವನ್ನು ಬಿಟ್ಟು ಸುಳ್ಳು ಹೇಳಿದೆಯಾ? ಶಿವನು ಬ್ರಹ್ಮನಿಗೆ ಶಾಪ ನೀಡಿದನು, ನಿನಗೆ ಪೂಜೆ ಕಡಿಮೆಯಾಗುತ್ತದೆ. ಆಮೇಲೆ ವಿಷ್ಣುವನ್ನು ನೋಡಿದನು, ನೀನು ಸತ್ಯವನ್ನು ಒಪ್ಪಿಕೊಂಡೆ, ಅದಕ್ಕಾಗಿ ನೀನು ಪೂಜಿಸಲ್ಪಡುವೆ. ಶಿವ ಮತ್ತು ವಿಷ್ಣು ಇಬ್ಬರೂ ಒಂದೇ ಪರಬ್ರಹ್ಮನ 2 ರೂಪಗಳು. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ, ಅಂದರೆ ಶಿವನೇ ವಿಷ್ಣು, ವಿಷ್ಣುವೇ ಶಿವ. ಇವರ ನಡುವೆ ಶಕ್ತಿಯಲ್ಲಿ ಹೆಚ್ಚು ಕಡಿಮೆ ಎಂಬ ಭೇದವಿಲ್ಲ. ಕಾರ್ಯದ ದೃಷ್ಟಿಯಿಂದ ಒಬ್ಬರು ಲಯಕಾರಕನಾದರೆ ಇನ್ನೊಬ್ಬರು ಸ್ಥಿತಿಕಾರಕ, ಅಂದರೆ ರಕ್ಷಕ. ವಿಷ್ಣು ಅಂದರೆ ಹರಿ, ಶಿವ ಅಂದರೆ ಹರ. ಇಬ್ಬರೂ ಒಂದೇ ದೇಹದ 2 ಭಾಗಗಳಿದ್ದಂತೆ. ಒಬ್ಬರಿಲ್ಲದೆ ಇನ್ನೊಬ್ಬರಿಗೆ ಅಸ್ತಿತ್ವವಿಲ್ಲ ಎಂಬುದು ಇದರ ಸಾರ. ಇದೇ ತರಹದ ವಿಡಿಯೋಗಳನ್ನು ನೀವು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.